ಬೇಸಿಗೆಗೆ ತಂಪಾಗಿರೋ ಫಾಲೂದಾ ಸಿಕ್ಕಿದ್ರೆ, ಅದು ರೋಡ್ ಸೈಡಲ್ಲಿ ಐಸ್ ಕ್ರೀಮ್ ಪಾರ್ಲರ್ಸಲ್ಲಿ ಮಾಡ್ತಾರಲ್ಲ, ಆ ಥರ ಫಾಲೂದಾ ಸಿಕ್ಕಿದ್ರೆ ಆಹಾ ಸ್ವರ್ಗ, ಇನ್ನೇನು ಬೇಡ ಅಲ್ವಾ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ರಿದ್ದೀಸ್ ರೆಸಿಪೀಸ್. ಎಲ್ರಿಗೂ ನಮಸ್ಕಾರ. ಇವತ್ತು ಅದೇ ರೀತಿಯಾಗಿರುವಂತಹ ಐಸ್ ಕ್ರೀಮ್ ಪಾರ್ಲರಲ್ಲಿ ಸಿಗುವಂತಹ ರಬಡಿ ಫಾಲೂದಾ ಮಾಡೋಣ. ಫಾಲೂದಾ ಅಲ್ಲಿ ಹಾಕ್ತಾರಲ್ಲ ಶಾವಿಗೆ, ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ನಾವು ಉಪ್ಪಿಟ್ಟಿಗೆ ಹಾಕೋದು ಮತ್ತು ಪಾಯಸಕ್ಕೆಲ್ಲ ಹಾಕ್ಕೊಳ್ತೀವಲ್ಲ, ಆ ಶಾವಿಗೆನೇ ಬೇರೆ, ಈ ಫಾಲೂದಾ ಅಲ್ಲಿ ಹಾಕೋ ಶಾವಿಗೆನೇ ಬೇರೆ ಫ್ರೆಂಡ್ಸ್. ಇದನ್ನು ಇವತ್ತು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಪ್ರಿಪರೇಷನ್ಸ್ ಮಾಡೋದಿದೆ. 5-6 ಗೋಡಂಬಿ, 5-6 ಬಾದಾಮಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. 1-2 ಗ್ಲಾಸ್ನಷ್ಟು ನೀರನ್ನ ಒಂದು ಅಗಲದ ಪಾತ್ರೆಯಲ್ಲಿ ತೊಗೊಂಡು ಫ್ರೀಝರಲ್ಲಿ ಇಟ್ಟಿದ್ದೀನಿ. ನೀವು ಒಂದು 5-6 ಅವರ್ ಮುಂಚೆನೇ ನೀರಿಟ್ಟರೆ ಫ್ರಿಜ್ಜಲ್ಲಿ ಇಟ್ಟರೂ ಸಾಕು. ಇಲ್ಲ ಅಂದರೆ ಐಸ್ ಕ್ಯೂಬ್ಸ್ ಇದ್ದರೆ ಅದನ್ನು ಕೂಡ ನೀರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಮುಂಚೆ ಇಡೋದು ಮರ್ತಿದ್ದೆ ಅಂತ ಈಗ ಅರ್ಜೆಂಟಾಗಿ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಈಗ 1/4 ಕಪ್ಪಷ್ಟು ಕಾರ್ನ್ ಫ್ಲೋರ್ ಅಥವಾ ಕಾರ್ನ್ ಸ್ಟಾರ್ಚ್ ಅಂತ ಹೇಳ್ತಾರಲ್ಲ, ಅದು ಎರಡೂ ಒಂದೇ, ಅಥವಾ ಅರಾರೋಟ್ ಪೌಡರ್ ಅಂತ ಸಿಗುತ್ತಲ್ಲ, ಅದು ಯಾವುದಾದ್ರೂ ಪರವಾಗಿಲ್ಲ. ಇದು 1/4 ಕಪ್ ತೊಗೊಂಡು ಇದಕ್ಕೆ 1/4 ಕಪ್ಪಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಂಟಿಲ್ದಿರ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೊಳ್ಳಿ ಫ್ರೆಂಡ್ಸ್. ಯಾವುದಾದ್ರೂ ಗ್ಲಾಸ್ ಆದರೂ ಪರವಾಗಿಲ್ಲ, ಬೌಲ್ ಆದರೂ ಪರವಾಗಿಲ್ಲ. 1/4 ಕಪ್ನಷ್ಟು ಪೌಡರ್ ತೊಗೊಂಡ್ರೆ 1/4 ಕಪ್ಪಷ್ಟು, ಅದೇ ಅಳತೆಗೆ 1/4 ಕಪ್ನಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದು ರೆಡಿ ಆದಮೇಲೆ, ಗಂಟಿಲ್ದಿರ ಮಿಕ್ಸ್ ಮಾಡಿದ್ದಾದಮೇಲೆ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಬೇಸಿಕಲಿ ಈ ಕಾರ್ನ್ಫ್ಲೋರ್ನ ಬೇಯಿಸ್ಕೊಳ್ತಾ ಇದ್ದೀನಿ ಅಂತ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಸ್ವಲ್ಪ ಬೇಗನೆ ಇದು ಲಮ್ಸ್ ಆಗಿಬಿಡುತ್ತೆ, ಕೈ ಬಿಡದೆ ಕಲಿಸ್ತಾ ಇರಿ. ಲಮ್ಸ್ ಆಗುತ್ತೆ, ಆದರೆ ಅಲ್ಲೇ ಅದನ್ನು ಫ್ಲಾಟ್ ಮಾಡ್ತಾ ಹೋಗಿ ಕಲಿಸ್ತಾ ಇರಿ. ಇಲ್ಲಿ ನಾನು 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು, ಯಾಕೆಂದರೆ ಅಥೆಂಟಿಕ್ ಫಾಲೂದಾ ರೆಸಿಪಿಯಲ್ಲಿ ಆ ಶಾವಿಗೆ ಇರುತ್ತಲ್ಲ, ಅದು ಸಪ್ಪೆನೇ ಇರೋದು. ನಾನು ಸಪ್ಪೆ ಬೇಡ ಅಂತ ಜಸ್ಟ್ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗಿದು ಗಟ್ಟಿ ಆಗ್ತಾ ಬಂದಿದೆ, ಮತ್ತು ಒಂಥರ ಟ್ರಾನ್ಸ್ಪರೆಂಟ್ ಆಗಿದೆ, ಏನು ಕಲರ್ ಇಲ್ಲ, ಕಲರ್ಲೆಸ್ ಆಗಿ ಆಗ್ತಾ ಬಂದಿದೆಲ್ಲ, ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಇನ್ನೊಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದರೆ ಇದು ರೆಡಿ ಆಗುತ್ತೆ. ಇದು ನೀಟಾಗಿ ಬೇಯಿಸ್ಕೊಂಡಿಲ್ಲ ನಾವು ಅಂದರೆ, ಅರ್ಜೆಂಟಲ್ಲಿ ನಾವು ಗಟ್ಟಿ ಆಯಿತು ಅಂತ ತೆಗೆದುಬಿಟ್ರೆ ನಾವು ಶಾವಿಗೆ ಮಾಡ್ಕೊಳ್ತೀವಲ್ಲ, ಅದು ಬೇಗನೆ ಕಟ್ ಆಗುತ್ತೆ. ಸೊ ಈ ರೀತಿ ಅದು ನೀರು ಫುಲ್ ಹಿಂಗೋಗಿ ಗಟ್ಟಿ ಆಗೋವರೆಗೂ ಇದನ್ನು ಈ ರೀತಿ ಕಲಿಸ್ಕೊಳ್ತಾನೆ ಇರಿ. ಒಂದು ಸ್ವಲ್ಪನೂ ಕೈ ಬಿಡಬೇಡಿ, ಕೈ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ ಬೇಗನೆ. ಸ್ವಲ್ಪ ಪಾತ್ರೆ ದಪ್ಪ ತಳ ಇರೋಂಥದ್ದು ತೊಗೊಳ್ಳಿ. ಈಗ ನಾನು ಇದನ್ನು ಈ ರೀತಿ ಚಕ್ಲಿ ಒರಳಿರುತ್ತಲ್ಲ, ಈ ಚಕ್ಲಿ ಒರಳಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರಬೇಕಲ್ಲ ಹಾಕ್ಕೊಳ್ಳೋಣ. ಬಿಸಿ ಇರೋವಾಗೇ ಶಾವಿಗೆ ಮಾಡ್ಕೊಳ್ಬೇಕಾಗುತ್ತೆ. ತಣ್ಣಗಾದ್ಮೇಲೆ ಮಾಡೋಕ್ಕೆ ಹೋದರೆ ಅದು ಕಟ್ ಆಗುತ್ತೆ, ಮತ್ತು ನೀರಲ್ಲಿ ಹಾಕಿದ ತಕ್ಷಣ ಅದು ನೀರಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಒರಳಿಗೆ ಹಾಕ್ಕೊಂಡು ಸಣ್ಣದು ಶಾವಿಗೆ ಪ್ಲೇಟ್ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡು ಶಾವಿಗೆ ಒತ್ಕೊಳ್ತೀವಲ್ಲ, ಅದೇ ರೀತಿ ಒತ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಚಕ್ಲಿ ಒರಳಿಲ್ಲ ಅಂದರೆ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ, ಮುಂದೆ ನೋಡ್ತಾ ಇರಿ. ಈಗ ಇದು ತಣ್ಣಗಿರೋ ನೀರು ಇಟ್ಕೊಂಡಿದ್ವಲ್ಲ ಫ್ರೀಝರಲ್ಲಿ, ಅಥವಾ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ಬೋದು. ನೀರು ಒಳಗಡೆ ಐಸ್ ಕ್ಯೂಬ್ ಹಾಕ್ಕೊಂಡು ಕೂಡ ಈ ರೀತಿ ತಿರುಗಿಸ್ಕೊಳ್ತಾ ಹೋಗಿ ಮೆಷಿನ್ನ. ಶಾವಿಗೆ ರೆಡಿ ಆಗ್ತಾ ಇದೆ ನೋಡಿ. ನಿಮಗೆ ಇನ್ನೊಂದು ಥರ ಶಾವಿಗೆ ಮಾಡೋದು ತೋರಿಸೋಣ ಅಂತ ಈ ಒರಳಿಗೆ ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಕ್ವಾಂಟಿಟಿ ಕಡಿಮೆ ಇದ್ದಿದ್ದರಿಂದ 2-3 ರೌಂಡ್ ತಿರುಗಿಸೋ ಅಷ್ಟೊತ್ತಿಗೆ ಹಿಟ್ಟು ಖಾಲಿ ಆಗೋಗಿತ್ತು. ಅದರಿಂದ ಉದ್ದುದ್ದ ಬರಲಿಲ್ಲ, ಆದರೆ ಶಾವಿಗೆ ಥರನೇ ಬಂದಿದೆ. ಕಾಣ್ತಾ ಇದೆಯಲ್ಲ ನಿಮಗೆ, ಶಾವಿಗೆ ಚೆನ್ನಾಗೇ ಬಂದಿದೆ, ಬಟ್ ಕ್ವಾಂಟಿಟಿ ಕಡಿಮೆ ಇದ್ದಿದ್ದರಿಂದ ಉದ್ದ ಆಗಲಿಲ್ಲ. ಅದು ಉದ್ದ ಆಗೋಕ್ಕೆ ಮುಂಚೆನೇ ಒರಳು ಖಾಲಿ ಆಗೋಯ್ತು ಅಷ್ಟೇ. ಈಗ ಇನ್ನೊಂದು ಮೆಥಡ್ ತೋರಿಸ್ತೀನಿ ನಿಮಗೆ, ಆ ರೀತಿ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಒಂದು ಪೈಪಿಂಗ್ ಬ್ಯಾಗ್ ಅಥವಾ ಹಾಲಿನ ಬ್ಯಾಗ್ ಇರುತ್ತಲ್ಲ, ಅದಕ್ಕೊಂದು ಸಣ್ಣ ತೂತು ಮಾಡ್ಕೊಳ್ಳಿ. ಇದರೊಳಗಡೆ ಇವಾಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಕಾರ್ನ್ಫ್ಲೋರ್ ಮಿಕ್ಸ್ಚರು, ಅದನ್ನು ತುಂಬ್ಕೊಳ್ತಾ ಇದ್ದೀನಿ. ಇದನ್ನು ತುಂಬಿಕೊಂಡು ಇದನ್ನು ಸುಮ್ಮನೆ ಪ್ರೆಸ್ ಮಾಡ್ಕೊಳ್ತಾ ಹೋಗಿ ಅಷ್ಟೇ. ನೂಡಲ್ಸ್ ಥರ ಒತ್ಕೊಳ್ತಾ ಹೋದರೆ ಒಂದೇ ಲೇಯರಲ್ಲಿ ಶಾವಿಗೆ ರೆಡಿ ಆಗ್ತಾ ಹೋಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಕೂಡ ರೆಡಿ ಆಗುತ್ತೆ. ಒಂದು 5-10 ನಿಮಿಷ ಆಗುತ್ತೆ ಇದು ಫುಲ್ ಖಾಲಿ ಆಗೋ ಅಷ್ಟೊತ್ತಿಗೆ. ಆದರೆ ಶಾವಿಗೆ ಚೆನ್ನಾಗಿ ಬರುತ್ತೆ. ತುಂಬ ಸಣ್ಣಗೆ ಹೋಲ್ ಮಾಡ್ಕೊಳ್ಬೇಡಿ, ತುಂಬ ಸಣ್ಣ ಹೋಲ್ ಮಾಡಿಕೊಂಡ್ರೆ ಶಾವಿಗೆ ಬೇಗನೆ ಕಟ್ ಆಗಿಬಿಡುತ್ತೆ ನೋಡಿ. ಈ ರೀತಿ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ನೀರು ಮಾತ್ರ ತಣ್ಣಗಿರಬೇಕು, ಅದಂತೂ ನೆನಪಿಟ್ಕೊಂಡ್ರಿ. ನೀರು ತಣ್ಣಗಿಲ್ಲ ಅಂದರೆ ಅದು ಶೇಪ್ಗೆ ಏನು ಆಗೋದಿಲ್ಲ. ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಇರುತ್ತಲ್ಲ, ಅದು ನೀರು ಜೊತೆಲಿ ಮಿಕ್ಸ್ ಆಗಿಬಿಡುತ್ತೆ. ಆಮೇಲೆ ಈ ರೀತಿ ನೀರು ಐಸ್ ಕೋಲ್ಡ್ ಆಗಿರಬೇಕು. ಇಲ್ಲ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಫುಲ್ ಕೂಲಾಗಿರೋ ನೀರು, ಫ್ರೀಝರಿಂದ ನೀರು ತೆಗೆದಿಟ್ಕೊಳ್ಳೋ ಅಂತ ನೀರು ಹಾಕ್ಕೊಳ್ಳಿ ನೋಡಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಆಯಿತು ಈ ರೀತಿ ಮಾಡಿದ್ದು, ಬಟ್ ಇದೇ ಮೆಥಡ್ ಬೆಸ್ಟ್ ಅಂತ ಅನಿಸ್ತು ನಮಗೆ. ನಿಮ್ಮ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಆರಾಮಾಗಿ ಚಕ್ಲಿ ಒರಳಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಉದ್ದುದಕ್ಕೆ ಬಂತು, ಈಗ ಕಾಣಿಸ್ತಾ ಇದೆಯಲ್ಲ. ಇದು ಅಥೆಂಟಿಕ್ ಶಾವಿಗೆ ರೆಸಿಪಿ ಫ್ರೆಂಡ್ಸ್. ನೀವು ಈ ರೀತಿ ನೀವೇನಾದರೂ ಫಾಲೂದಾ ಮಾಡಿದ್ರೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ
ಚಿಯಾ ಸೀಡ್ಸ್ ಅಂತಾರಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಇದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾರೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ಚಿಯಾ ಸೀಡ್ಸ್ನ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ಇನ್ನೂ ಮುಂಚೆನೇ ಅದು ನೆಂದ್ಬಿಡುತ್ತೆ. ನೆಂದು ಅದರದ್ದು ಕ್ವಾಂಟಿಟಿ ಡಬಲ್ ಆಗುತ್ತೆ, ಒಂಥರ ಅರಳ್ಕೊಳ್ಳುತ್ತೆ, ವೈಟ್ ಕಲರ್ ಆಗುತ್ತೆ. ನೆಕ್ಸ್ಟು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು 2 ಕಪ್ಪು ಸುಮಾರು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಈಗ ರಬಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕುದಿಸ್ಕೊಳ್ಳೋಣ. ಹಾಲನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಕಲಿ ರಬಡಿ ಮಾಡ್ಕೊಳ್ಳೋಕ್ಕೆ ಏನಂದರೆ ಹಾಲು ಗಟ್ಟಿ ಆಗಬೇಕು, ಗೊತ್ತಾಗ್ತದಲ್ಲ. ಈಗ ಮಾಡ್ತಾ ಇರೋ ರೆಸಿಪಿಯಿಂದ ಸುಮಾರು 4 ಗ್ಲಾಸಷ್ಟು ಫಲದ ಆಗಿತ್ತು. ಈಗಿದ್ದು ಚಿಯಾ ಸೀಡ್ಸ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದಲ್ಲ, ಅದನ್ನು ಒಂದು ಸಲ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಕಡಿಮೆ ಇದ್ದರೆ ಅಂತ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಕರೆಕ್ಟಾಗೇ ಇತ್ತು. ಈಗ ಇದು ಕಸ್ಟರ್ಡ್ ಪೌಡರ್ ಅಂತ. ಈ ಕಸ್ಟರ್ಡ್ ಪೌಡರು ಹಾಲು ಗಟ್ಟಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಬೋದು. ಕೆಲವೊಂದು ಡೆಸರ್ಟ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಹಾಲು ಸ್ವಲ್ಪ ಗಟ್ಟಿ ಆಗುತ್ತೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಇದಕ್ಕೆ 2 ಸ್ಪೂನಷ್ಟು ಸಣ್ಣ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತೆಗೆದು ಹಾಲು ಕಾಯ್ಸೋಕೆ ಇಟ್ಟಿದ್ವಲ್ಲ ಗ್ಯಾಸ್ ಮೇಲೆ, ಅದ್ರ ಜೊತೆಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡೋದ್ರಿಂದ ಹಾಲಿಗೆ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಇದು ವೆನಿಲಾ ಕಸ್ಟರ್ಡ್ ಪೌಡರು. ಹಾಲು ಕಲರು ಚೆನ್ನಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ, ರಬಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ಬೇಕಾದರೆ 1-2 ಸ್ಪೂನ್ ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೂಡ ಹಾಲು ಬೇಗನೆ ಗಟ್ಟಿ ಆಗುತ್ತೆ. ಇದನ್ನ ಈ ರೀತಿ ಸ್ವಲ್ಪ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಲನ್ನ. ಆಗ ನಮ್ಮ ರಬಡಿ ರೆಡಿ ಆಗುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸು ಸ್ಟಾರ್ಟಿಂಗಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಒಂದು 5-6 ಬಾದಾಮಿ, 5-6 ಗೋಡಂಬಿ, ಅದನ್ನು ನೀರು ತೆಗೆದು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ, ನಿಮ್ಮ ಇಷ್ಟ, ಆಪ್ಷನ್ ನಿಮಗೆ ಬಿಟ್ಟಿದ್ದು. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ, ಇದನ್ನು ಕೂಡ ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಕಾಯಿಸ್ತಾ ಇದ್ವಲ್ಲ, ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ 1-2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೆ, ಅದು ವಿಡಿಯೋ ಮಿಸ್ ಆಗಿದೆ ಅನಿಸುತ್ತೆ. 2 ಏಲಕ್ಕಿ ಕೂಡ ಸಿಪ್ಪೆ ತೆಗೆದಿದ್ರಲ್ಲೇ ಡ್ರೈ ಫ್ರೂಟ್ಸ್ ರುಬ್ಕೊಂಡ್ವಲ್ಲ ಆಗ ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಈ ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸುಮಾರು ಒಂದು 7-8 ನಿಮಿಷ ಆದರೂ ಆಗಿತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಳ್ಳೋಷ್ಟೊತ್ತಿಗೆ. ಇದು ಕಾಯಿಸ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಅನ್ಸುತ್ತಲ್ಲ ಫ್ರೆಂಡ್ಸ್, ಆವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಯಾವ ರೀತಿ ಚೆಕ್ ಮಾಡೋದಂದರೆ, ಈ ಸೌಟ್ ಇರುತ್ತಲ್ಲ, ಈ ಸೌಟ್ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗೋದು ಕುತ್ಕೊಂಡಿರುತ್ತೆ ರಬಡಿ, ಅದ್ರ ಮೇಲೆ ನಾವು ಈ ರೀತಿ ಫಿಂಗರಿಂದ ಹಿಂಗೆ ಲೈನ್ ಹಾಕ್ಕೊಂಡ್ರೆ ಆ ಲೈನ್ ಕಾಣಿಸುತ್ತೆ ನೋಡಿ. ಈ ರೀತಿ ಲೈನ್ ಹಾಕ್ಕೊಂಡ್ರೆ ಆ ಲೈನ್ ಕಾಣಿಸುತ್ತೆ. ಬಟ್ ಇದರಲ್ಲಿ ಇನ್ನು ಸ್ವಲ್ಪ ಕಾಣಿಸ್ತಾ ಇಲ್ಲ. ಇದಾದಮೇಲೆ ಇನ್ನೂ ಒಂದು 2-3 ನಿಮಿಷ ನಾನು ಹಾಲು ಕಾಯಿಸ್ಕೊಂಡಿದ್ದೆ. ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡು ಗಟ್ಟಿಯಾಗಿದೆ ಅಂತ ಅನಿಸಿದಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಟಿರಿ, ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗುತ್ತೆ ನೋಡಿ. ಈಗ ಆಗಿದೆ ಅನಿಸ್ತದೆ. ಓಕೆ ಅಲ್ಲ. ಈಗ ಮೇನ್ ಕೆಲಸ ಅಂತೂ ಎಲ್ಲ ಮುಗೀತು. ರಬಡಿ ರೆಡಿಯಾಗಿದೆ, ಶಾವಿಗೆ ರೆಡಿಯಾಗಿದೆ. ಎರಡನ್ನೂ ಫ್ರಿಡ್ಜಲ್ಲಿ ಇಟ್ಬಿಡೋಣ, ಚೆನ್ನಾಗಿ ಕೂಲ್ ಆಗಲಿ ಅದು. ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇತ್ತು. ನೀವೆಲ್ಲ ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ಅದೆಲ್ಲ ಫ್ರೀ ಅಲ್ವಾ. ದಯವಿಟ್ಟು ಇದು ಇಷ್ಟು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ, ಇದೊಂದು ನನಗೆ ಹೆಲ್ಪ್ ಮಾಡಿ ನೀವು. ಈಗ ಈ ಶಾವಿಗೆನ ನೀರಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಶಾವಿಗೆ ಎಲ್ಲ ಸಪ್ರೇಟಾಗಿ ಸೋಸ್ಕೊಂಡು ಹೊರಗಡೆ ತೊಗೊಂಡಿದ್ದೀನಿ. ಶಾವಿಗೆ ರೆಡಿ ಇದೆ, ರಬಡಿ ರೆಡಿ ಇದೆ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಯಾ ಸೀಡ್ಸು ನೀರಲ್ಲಿ ಹಾಕಿ ಇಟ್ಕೊಂಡಿದ್ನಲ್ಲ, ಅದು ಕೂಡ ಈಗ ಅರಳಿ ಚೆನ್ನಾಗಿ ರೆಡಿಯಾಗಿದೆ. ಸ್ವಲ್ಪ ರೋಸ್ ಸಿರಪ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ರೋಸ್ ಸಿರಪ್ಪು, ಕ್ರಶ್ಶು ಏನು ಬೇಕಾದರೂ ಇದರಲ್ಲಿ ಯೂಸ್ ಮಾಡ್ಕೊಳ್ಬೋದು ರಬಡಿ ಮಾಡೋಕ್ಕೆ. ಈಗೆಲ್ಲ ರೆಡಿಯಾಗಿದೆ. ರಬಡಿ ಗ್ಲಾಸ್ ರೆಡಿ ಮಾಡ್ಕೊಳ್ಳೋಣ. ಈಗ 2 ಗಾಜಿಂದ ಗ್ಲಾಸ್ ಇಟ್ಕೊಂಡಿದ್ದೆ. ಮೊದಲಿಗೆ 2 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಳ್ಳೋಣ. ನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ, ಆ ಚಿಯಾ ಸೀಡ್ಸ್ನ ಫಸ್ಟ್ ಸ್ಟೆಪ್ಪಲ್ಲಿ ಹಾಕ್ಕೊಳ್ಳೋಣ, ಫಸ್ಟ್ ಲೇಯರಲ್ಲಿ. ನೆಕ್ಸ್ಟು ಈ ಶಾವಿಗೆ ಫಲೂದ ರೆಡಿ ಆಗಿತ್ತಲ್ಲ, ಈ ಫಲೂದನ 2 ಸ್ಪೂನ್ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಗ್ಲಾಸಲ್ಲಿ ನೀಟಾಗಿ. 1 ಲೇಯರ್ ಇದು, ಫಸ್ಟ್ ಬ್ಲ್ಯಾಕ್ ಕಲರು, ಆಮೇಲೆ ವೈಟ್ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಸ್ವಲ್ಪ ರೋಸ್ ಸಿರಪ್ ಇಟ್ಕೊಂಡಿದ್ದೆ, ಆ ರೋಸ್ ಸಿರಪ್ ಹಾಕ್ಕೊಳ್ಳೋಣ. ಅಥವಾ ನಿಮ್ಮ ಹತ್ರ ಕ್ರಷ್ ಏನಾದರೂ ಇದ್ದರೆ, ನಾವು ಕೇಕ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಫ್ರೂಟ್ ಕ್ರಷ್ ಯಾವುದಾದ್ರೂ ಇದ್ದರೆ, ಅಥವಾ ಇನ್ಯಾವುದಾದ್ರೂ ಜ್ಯೂಸ್ ಇದ್ದರೆ ಏನು ಬೇಕಾದರೂ ಇಲ್ಲಿ ಹಾಕ್ಕೊಳ್ಬೋದು. ರೆಡಿಮೇಡ್ ಜ್ಯೂಸ್ ಎಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್, ಆ ಥರ ಏನಾದರೂ ಇದ್ದರೆ ಏನು ಬೇಕಾದರೂ ಹಾಕ್ಕೊಳ್ಳಿ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಹಾಕ್ಕೊಳ್ತೀನಿ. ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇದರಿಂದ, ಒಂದು ಸ್ವೀಟ್ನೆಸ್ ಕೂಡ ಸಿಗುತ್ತೆ ಇದರಿಂದ. ಇದು ರೋಸ್ ಸಿರಪ್ ಇತ್ತು ನನ್ನ ಹತ್ರ, 2 ಸ್ಪೂನ್ ರೋಸ್ ಸಿರಪ್ ಹಾಕ್ಕೊಂಡಿದ್ದೀನಿ. ಪಿಂಕ್ ಕಲರ್ ಇತ್ತು, ವೈಟ್ ಕಲರ್ ಜೊತೆ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನು. ಇದ್ರ ನೆಕ್ಸ್ಟ್ ಲೇಯರಲ್ಲಿ ನಾವು ರಬಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರಬಡಿ ಈಗ ತುಂಬ ಕೂಲಾಗಿದೆ, ಚೆನ್ನಾಗಾಗಿದೆ ಗಟ್ಟಿಯಾಗಿ. ಇವಾಗಿದು 2 ಸೌಟಷ್ಟು, ಒಂದು 3-4 ಟೇಬಲ್ ಸ್ಪೂನಷ್ಟು ರಬಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4 ಲೇಯರ್ ಆಯ್ತು. ಈಗ
ಸ್ವಲ್ಪ ದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಈ ರಬ್ಡಿಯಲ್ಲಿ ಫಾಲೂದಾ ಅಲ್ಲಿ ಈ ದ್ರಾಕ್ಷಿದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಇದನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ. ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ 2 ಬೌಲಲ್ಲೂ, 2 ಗ್ಲಾಸಲ್ಲೂ. ನೆಕ್ಸ್ಟ್ ಇನ್ನೊಂದು ಲೇಯರಲ್ಲಿ ಇನ್ನು ಸ್ವಲ್ಪ ಫಾಲೂದಾ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ 2 ಸ್ಪೂನ್ ಹಾಕ್ಕೊಂಡಿದ್ದೆ, ಈಗ 2 ಸ್ಪೂನ್ ಅಥವಾ 1 ಸ್ಪೂನ್ ಆಪ್ಷನ್ ನಿಮಗೆ ಬಿಟ್ಟಿದ್ದು, ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಯಾವ ರೀತಿ ನೀವು ಗ್ಲಾಸ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಆ ರೀತಿ ಗ್ಲಾಸ್ ರೆಡಿ ಮಾಡ್ಕೊಳ್ಳಿ. ಇದ್ರ ಮೇಲೆ ಇನ್ನು ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ನೆನೆಸಿಟ್ಟಿದ್ವಲ್ಲ ಅದನ್ನು. ಇದಾದಮೇಲೆ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅಂತೂ ಇದಕ್ಕೆ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಮಗೆ ಬಿಟ್ಟಿದ್ದು. ಸಣ್ಣ ಕಟ್ ಮಾಡಿಕೊಂಡು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ರೀತಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಬರುತ್ತಲ್ಲ, ಕಲರ್ ಆಗಿರೋವಂಥದ್ದು, ಗ್ರೀನು, ರೆಡ್ಡು, ಎಲ್ಲೋ, ಆ ರೀತಿ ಸ್ವಲ್ಪ ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಯಾವುದಾದ್ಮೇಲೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್, ನಿಮ್ಮ ಇಷ್ಟ. ನೋಡೋಕೆ ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯೇ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಯಾವ ಥರ ಬೇಕಾದರೂ, ಯಾವ ಲೇಯರ್ ಆದಮೇಲೆ ಯಾವ ಲೇಯರ್ ಬೇಕಾದರೂ ನೀವು ಮೆಲ್ಟ್ ಮಾಡ್ಕೊಳ್ಳಿ. ಕೊನೆಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಫಾಲೂದಾದಲ್ಲಿ ಐಸ್ ಕ್ರೀಮ್ ತುಂಬ ರುಚಿ ಕೊಡುತ್ತೆ. ಕೊನೆಯಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು ಒಂದು ಚೆರ್ರಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದರಲ್ಲಿ. ನಾನಿವತ್ತು ರಬಡಿ ಫಾಲೂದಾ ಆಗಿದ್ದರಿಂದ ಇದರಲ್ಲಿ ಯಾವುದೂ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿಲ್ಲ. ಸಣ್ಣಗೆ ಹೆಚ್ಚಿರೋಂತಹ ಆ್ಯಪಲ್ಲು ಅಥವಾ ದ್ರಾಕ್ಷಿ, ಹಸಿರು ದ್ರಾಕ್ಷಿ ಬರ್ತಲ್ಲ ಅದು, ಅಥವಾ ಬಾಳೆಹಣ್ಣು, ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಯಾವುದಾದ್ರೂ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಮ್ಯಾಂಗೋ ಸೀಸನ್ ಬರ್ತಾ ಇದೆ ಇನ್ನು ಮುಂದೆ, ಮ್ಯಾಂಗೋ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಫಾಲೂದಲ್ಲಿ ಎಷ್ಟು ಫ್ರೂಟ್ಸ್ ಇದ್ರೂ ಚೆನ್ನಾಗಿರುತ್ತೆ, ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ, ಫ್ರೂಟ್ಸ್ ಕೂಡ ಅಷ್ಟೇ. ಎಷ್ಟು ಜಾಸ್ತಿ ಹಾಕಿದ್ರೂ ರುಚಿ ಹೆಚ್ಚಾಗುತ್ತೆ. ಗ್ಲಾಸು ನೋಡೋಕೆ ಇಷ್ಟು ಡೆಲಿಷಿಯಸ್ ಆಗಿದೆ ಅಲ್ವಾ, ಇನ್ನು ತಿನ್ನೋಕ್ಕೆ ಎಷ್ಟು ಫ್ಲೇವರ್ಫುಲ್ ಆಗಿರಲ್ಲ ಫ್ರೆಂಡ್ಸ್, ನೀವೇ ಹೇಳಿ. ಒಂದು ಸಲ ಈ ರೀತಿ ಫಾಲೂದಾ ಮನೇಲಿ ಟ್ರೈ ಮಾಡಿ. ಹೊರಗಡೆ 100-150 ರೂಪಾಯಿ ಕೊಟ್ಟು ತಿನ್ನೋ ಫಾಲೂದಾ ಮರೆತುಬಿಡ್ತೀರಾ. ಈಸಿಯಾಗಿ ಬೇಗನೆ ಮನೆಯಲ್ಲೇ ಮಾಡ್ಬೋದಂಥ ಫಾಲೂದಾ ರೆಸಿಪಿ ನಿಮಗೆ ಹೇಗೆ ಅನಿಸ್ತು? ವಿಡಿಯೋ ಮತ್ತು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.